ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ವಿ. ಗಂಗಾಧರ ಮೂರ್ತಿ ಅವರೇ, ಇಲ್ಲಿ ತನಕ ನಾವೇನು ಚರ್ಚೆ ಮಾಡಿದ್ವಿ, ಮೈತ್ರಿ ಮತ್ತೊಂದು ಮಗದೊಂದು, ನಾಳೆ ದಿನ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಮತ್ತು ದೇವೇಗೌಡರು ವೇದಿಕೆ ಹಂಚಿಕೊಂಡಾಗ, ಕುಮಾರಸ್ವಾಮಿ ಯಡಿಯೂರಪ್ಪನವರು ವೇದಿಕೆ ಹಂಚಿಕೊಂಡಾಗ, ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಅವರು ರ್ಯಾಲಿ ಹೋದಾಗ, ಆಗಲೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿ ಬರುತ್ತೆ ಜನಗಳಿಗೆ. ಇಲ್ಲ, ಖಂಡಿತವಾಗ್ಲೂ ನಾವು ಈಗ ನೋಡಿ, ಒಂದು ಕರ್ನಾಟಕದಲ್ಲೇ ಅಲ್ಲ, ಕರ್ನಾಟಕದಲ್ಲಿ ಹಲವಾರು ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡೂ ಕೂಡ ಅಧಿಕಾರವನ್ನು ಮಾಡಿರ್ತಕ್ಕಂಥ ಉದಾಹರಣೆ ಇದ್ದಾವೆ. 83ರಿಂದ 85, 85ರಿಂದ 89. ಅವತ್ತು ನಾವು ಜನತಾ ಪಕ್ಷ ಜನತಾದಳ ಸ್ಟ್ರಾಂಗ್ ಇದ್ದಂಥ ಸಂದರ್ಭದಲ್ಲಿ 17-18 ಗೆಲ್ತಾ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಜೊತೆ ಶೇರ್ ಮಾಡಿದೆ. ವಿ ಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮಗೆ ಸಪೋರ್ಟ್ ಮಾಡಿ ಸರ್ಕಾರದಲ್ಲಿ ಭಾಗಿಯಾಗಿತ್ತು. ಎಲ್ ಕೆ ಅದ್ವಾನಿ ಅವರು ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಇದ್ದರು, ವಿ ಪಿ ಸಿಂಗ್ ಅವರಿದ್ದರು. ಆದರೆ ಪ್ರಶ್ನೆ ಅದಲ್ಲ, ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದೇ ನಿಮಿಷ ಕೇಳಿ, ನಾವೆಲ್ಲ ಅವಕಾಶವಾದಿಗಳು, ಈ ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಅವಕಾಶವಾದಿಗಳು ಸೋತು ಸುಣ್ಣಾದಾಗೆಲ್ಲ ಬಂದು ನಮ್ಮ ಹತ್ರ ಅಧಿಕಾರ ಪಡ್ಕೊಂಡು ಮತ್ತೆ ಜೀವ ತಗೊಂಡಿದ್ದಾರೆ. ಮತ್ತೆ ಎರಡನೇದು ಜೊತೆಗೆ ನಮ್ಮ ಪಾರ್ಟಿಯ ನಾಯಕರುಗಳನ್ನು ಕರ್ಕೊಂಡೋಗಿ ಪಕ್ಷ ಕಟ್ಕೊಂಡಿದ್ದಾರೆ. ಸ್ವತಃ ಶಕ್ತಿ ಮೇಲೆ ಕಟ್ಟೇ ಇಲ್ಲ ಇವತ್ತಿನವರೆಗೂ ಅವರು ಕರ್ನಾಟಕದಲ್ಲಿ. ಉದಾಹರಣೆಗೆ ತಗೊಂಡ್ರೆ ಇವತ್ತು ನಾವು ಅದನ್ನ ಬೇಡ ಅಂತ ಹೇಳ್ತಿಲ್ಲ. ನಾವು ದಿನ ಬೆಳಗ್ಗೆ ನೀವು 50 ಜನ ಕರ್ಕೊಂಡ್ರೆ ನಾವು 500 ಜನ ಸೃಷ್ಟಿ ಮಾಡೋ ತಾಕತ್ತು ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿಗೆ JDS ಪಕ್ಷಕ್ಕಿದೆ. ಅದು ಮಾಡ್ತೀವಿ, ನಮಗೆ ಗೊತ್ತಿದೆ. ಎಷ್ಟು 2 ಸೀಟು ಸ್ವತಃ ದೇವೇಗೌಡರು 2 ಕಡೆ ಸೋತಂಥ ಸಂದರ್ಭದಲ್ಲೂ ಕೂಡ ಮತ್ತೆ 58 ಗೆದ್ದು ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದು ಕಾಂಗ್ರೆಸ್ನ ಮೂಲಕ್ಕೆ ತಳ್ಳಿರೋದು ಇದೆ. ಇಂಥ ಉದಾಹರಣೆಗಳು ಭಾಳ ಇರೋಂಥ ಸಂದರ್ಭದಲ್ಲಿ ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರ ಪದ ಬಳಕೆಗಳು ಹೇಗೆ ಬರ್ತಾ ಇದ್ದೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ಬೆಳಿಗ್ಗೆ ಒಂದೇ ನಿಮಿಷ ಪ್ಲೀಸ್. ಇವತ್ತು ಬೆಳಿಗ್ಗೆನೋ ಅಥವಾ ನಿನ್ನೆನೋ ಶ್ರೀರಂಗಪಟ್ಟಣದ ಒಬ್ಬ ಶಾಸಕ ಮೊನ್ನೆ ಕುಮಾರಸ್ವಾಮಿಯವರು ಹಾಸ್ಪಿಟ್ಲಿಗೆ ಹೋಗಿದ್ದನ್ನು ಟೀಕೆ ಮಾಡ್ತಾರೆ ವೈಯಕ್ತಿಕವಾಗಿ. ಅಂತಂದರೆ ಇವ್ರ ಮನಸ್ಥಿತಿಗಳು ಹೇಗಿರಬೇಕು? ಕುಮಾರಸ್ವಾಮಿಯವರು ಚುನಾವಣೆಯವ್ರು ಬಂದಾಗ ಆರೋಗ್ಯ ಕೆಡತ್ತಂತೆ, ಇಷ್ಟು ಬೇಗ ರಿಕವರ್ ಆಗಿ ಹೇಗೆ ಬಂದರು? ಕುಮಾರಸ್ವಾಮಿಯವ್ರಿಗಿರ್ತಕ್ಕಂಥದ್ದು ಕರ್ನಾಟಕದ ಜನತೆಯ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ. ಅವರು 3 ಸಲ ಆಪರೇಷನ್ಗೆ ಒಳಪಟ್ಟರೂ ಕೂಡ ಈ ಥರದ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನ ಇಟ್ಕೊಂಡು ಮೊನ್ನೆ ಸಿದ್ದರಾಮಯ್ಯನವರು ದೇವೇಗೌಡರ ಬಗ್ಗೆ ಬಳಸಿದ ಭಾಷೆ ಏನು? ಮತ್ತು ಅದಕ್ಕೆ ನಾವೆಂದೂ ಕೂಡ ಅವರ ಭಾಷೆಯಲ್ಲಿ ಉತ್ತರ ಕೊಡೋದು ನಮಗೂ ಗೊತ್ತಿದೆ. ಆದರೆ ನಾವೆಲ್ಲೂ ಕೂಡ ಸಂಸ್ಕಾರ, ಸಂಸ್ಕೃತಿ, ಭಾಷೆ ಬಿಟ್ಟು ಹೋಗಿಲ್ಲ. ಆದರೆ ಜನ ಏನು ತೀರ್ಮಾನ ಮಾಡ್ತಿದ್ದಾರೆ ಅಂತಂದರೆ, ಇವರ ಅಧಿಕಾರದ ಮದ, ಅಧಿಕಾರವನ್ನು ಕೇವಲ 10 ತಿಂಗಳಲ್ಲಿ ಬಂದಿರತಕ್ಕಂಥ ಅಧಿಕಾರವನ್ನು ಈ ಥರ ಮದದಿಂದ ನಡೆಸ್ತಿದ್ದಾರೆ, ಈ ಥರದಿಂದ ಅಹಂಕಾರದಿಂದ ನಡೆಸ್ತಿದ್ದಾರೆ. ಅಂದರೆ ಇದಕ್ಕೆ ಜನ ಪಾಠ ಕಲಿಸಲೇಬೇಕು ಅಂತ ಹೇಳಿ ಪದ ಬಳಕೆ ಗರ್ವಭಂಗ ಅಂತ. ಯಾಕೆ ಗರ್ವಭಂಗ ಅನ್ನೋ ಪದ ನೀವೇ ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ. ದೇವೇಗೌಡರು ಇವತ್ತು ಆ ಸಭೆಯಲ್ಲಿ ನಾನು ಇದ್ದೆ. ದೇವೇಗೌಡರು ಬಳಸಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಈ ಥರದೊಂದು ಮಾತಾಡಿದ್ದಾರೆ. ಆ ಮುಖ್ಯಮಂತ್ರಿ ಜಿಲ್ಲೆಯಲ್ಲೇ ನಾವು ಸೋಲಿಸೋದ್ರ ಮುಖಾಂತರ ಅವರ ಅಧಿಕಾರದ ಮತದ ಗರ್ವಭಂಗ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅಲಯನ್ಸ್ ಆಗಿರ್ತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ಸ್ಥಿರತೆಗಾಗಿ, ದೇಶದ ಭದ್ರತೆಗಾಗಿ, ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಏಕೈಕ ಶಕ್ತಿ ಇರೋದು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ. ಆ ಕಾರಣಕ್ಕೆ ಬಿಜೆಪಿ ಜೊತೆ ಅಲಯನ್ಸ್ ಆಗಿದ್ದೀವಿ ಹೊರತು ಇನ್ಯಾವ ಅಧಿಕಾರದೋ ಮಧ್ಯೆ. ಮೊದಲನೇದಾಗಿ ನಮ್ಮ ಗಂಗಾಧರ ಮೂರ್ತಿ ಅವರು ಒಂದು ಮಾತನ್ನ ಹೇಳಿದ್ರು, ಏನು ಅಂತ ಅಂದ್ರೆ, ನಾವು ಇದನ್ನ ಅವರ ಪಕ್ಷದಿಂದ ನಾವೊಂದು ಅಧಿಕಾರ ಮಾಡಿದ್ದೀವಿ ಅಂದ್ರೆ ಕರ್ಕೊಂಡು ಅಧಿಕಾರ ಮಾಡಿದ್ದೀವಿ ಅಂತ ಹೇಳಿ. ದಯವಿಟ್ಟು ಒಂದು ವಿಚಾರ ರಾಜ್ಯ ಜನತೆ ಮತ್ತು ದೇಶದ ಜನತೆಗೆ ಹೇಳ್ತೀನಿ, ಏನು ಅಂದ್ರೆ, ಮಾನ್ಯ ದೇವೇಗೌಡರು ಕಾಂಗ್ರೆಸ್ನ ಪ್ರಾಡಕ್ಟ್. ಆ ಕಾಂಗ್ರೆಸ್ ಇಳಿಸಿದ್ದು ಕೂಡ ನೀವೇ. ಹೇಳ್ತೀನಿ, ಬರ್ತೀನಿ ರೀ. ನೋಡಿ, ಮಧ್ಯದಲ್ಲಿ ದೇಶದಲ್ಲಿ 6 ಪ್ರಧಾನಿಗಳು ಇಳಿಸಿದಿರಿ. ಪ್ಲೀಸ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ದೇವೇಗೌಡರು, ಚಂದ್ರಶೇಖರ್. ನಿಮ್ಮ ಸಮಯ ಬಂದಾಗ ಮಾತಾಡಿ ಗಂಗಾಧರ ಮೂರ್ತಿ ಅವರೇ. ಇಳಿಸಿದಿರಿ ನೋಡಿ, ದೇವೇಗೌಡರು ಕಾಂಗ್ರೆಸ್ ಪ್ರಾಡಕ್ಟ್ ಅನ್ನ ಕಳಿಸಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಮಾಡಿದ್ದು. ಕುಮಾರಸ್ವಾಮಿ ಅವರು ನೋಡಿ, ಒಂದ್ ನಿಮಿಷ, ದಿಸ್ ಇಸ್ ನಾಟ್ ಫೇರ್. ದೆನ್ ಐ ವಿಲ್ ನಾಟ್ ಇವನ್ ಅಲೋ ದೆಮ್ ಟು ಸೇ. ಓಕೆ, ಪ್ಲೀಸ್. ಓಕೆ, ಸೊ ಹಾಗಾಗಿ ಈ ವಿಚಾರವನ್ನು JDS ನ ನಾಯಕರುಗಳು ಒಂದು ಮಾತು ಹೇಳಿದೆ, ಅಧಿಕಾರಕ್ಕೆ ಬಂದಾಗ ನಾವು ಸೆಕ್ಯುಲರ್ ವಿರೋಧ ಪಕ್ಷವನ್ನ, ಅಂದ್ರೆ ಧರ್ಮಾಧಾರಿತ ಪಕ್ಷವನ್ನ ನಾವು ದೂರ ಇಡೋದಕ್ಕೋಸ್ಕರ, ಬಿಜೆಪಿನ ದೂರ ಇಡೋದಕ್ಕೋಸ್ಕರ ಕಾಂಗ್ರೆಸ್ ಬರ್ತೀವಿ, ಅಧಿಕಾರ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂತ ನೋಡಿದ್ದೇವೆ. ಸೊ ಹಾಗಾಗಿ ಅವರು ಅಧಿಕಾರ ಯಾವಾಗ್ಲೂ JDS ಹೇಳಿದ್ರು. ನೀವು ಒಂದ್ ನಿಮಿಷ ಅದೊಂದು ಹೇಳ್ಬಿಡ್ತೀನಿ.
ನಾವು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿ ಅಧಿಕಾರ ಕೊಟ್ವಿ. ಈಗ ಮೈತ್ರಿ ಮಾಡಿಕೊಂಡು 17 ಸರ್ತಿ ಇವರು ಬಿಜೆಪಿ ಮನೆಗೆ ಹೋಗಿದ್ದೀರಾ? ಹೋಗಿದ್ದಾರೆ. ಆಮೇಲೆ ಎರಡನೇ ವಿಚಾರ, ಇವರು ಪ್ರತಿ ಸ್ಟೇಟ್ಮೆಂಟ್ ಗಳಲ್ಲಿ ಏನ್ ಹೇಳ್ತಾರೆ, ಒಂದು ಅಧಿಕಾರ ಸಿಂಧು ರಾಜಕಾರಣ ಅಂತ ಏನನ್ನ ಇದ್ರೆ ನಮ್ಮ ಮನೆ JDS ಅವ್ರು ಯಾಕೆ ಅಂತಂದ್ರೆ ನಮ್ ಜೊತೆ ಬಂದಾಗ ಅವರನ್ನು ದೂರ ಇಡಕ್ಕೋಸ್ಕರ ಬಂದಿದೀವಿ ಅಂತಾರೆ. ಇವತ್ತು ಮಾತು ಹೇಳ್ತಾರೆ, ಪ್ರಶ್ನೆ ಕೇಳಿದೆ, ಅವರಿಗೆ ಉತ್ತರ ತಗೊಂಡೆ ನಾನು. ಆ ಪ್ರಶ್ನೆಗೆ ಉತ್ತರ ತಗೊಂಡಿದ್ದೀನಿ. ಹೇಳ್ತಾರೆ ಇವತ್ತೇನೋ ದೇಶಕ್ಕೋಸ್ಕರ ಅಂತ ಹೇಳಿ. ಸ್ವಾಮಿ ನಮ್ ಜೊತೆ ಬಂದಂಗಾರ ನೀವು ಪಾಕಿಸ್ತಾನಕ್ಕೋಸ್ಕರ ಬಂದಿದ್ರಾ, ಶ್ರೀಲಂಕೋಸ್ಕರ ಬಂದಿದ್ರಾ? ಸೊ ನೀವು ಮಾನ್ಯ JDS ನ ನಾಯಕರುಗಳು ದಯವಿಟ್ಟು ನೀವು ರಾಜಕೀಯ ಮಾಡಿ, ಬೇಡ ಅಂತೆಲ್ಲ, ಮೈತ್ರಿ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅವ್ರದೊಂದು ಕೇಳ್ಬೋಣ, ಅಲ್ಲ ಹಂಗೆ ಇದ್ರೆ ಆಗಲ್ಲ, ಮಾತಾಡ್ಬೇಕು ನೀವು. ಹಿಂದಿನ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಕಾಂಗ್ರೆಸ್ ಮತ್ತೆ JDS ಮೈತ್ರಿನಲ್ಲಿ ಯಾವ ತರಹ ಒಂದು ರಿಸಲ್ಟ್ ಬಂತು, ಈ ಬಾರಿ JDS ಮತ್ತು ಬಿಜೆಪಿ ತೊಂದರೆ ಇಲ್ಲ. ಒಂದ್ ನಿಮಿಷ ರಿಸಲ್ಟ್ ಬರ್ಲಿ, ಬರುತ್ತೆ. ಯಾಕೆಂದ್ರೆ ಅವ್ರು ಮಾತಾಡಕ್ ಬಿಡಿ, ಒಂದ್ ನಿಮಿಷ. ಈಗ ಕೊನೆ ಟೈಮ್ ಅಂತ ನಾನು ಹೇಳಿದ್ದಲ್ಲ, ಟೈಮ್ ಅಪ್ ಅಂತ. ಒಂದ್ ನಿಮಿಷ ನೋಡಿ, ನೀವು ಬೇರೆಯವ್ರ ಬಗ್ಗೆ ಮಾತಾಡಿದಾಗ ನಾನು ನಿಮ್ಗೆ ಅಲೋ ಮಾಡಿದೆ ಅಲ್ವಾ, ಒಂದ್ ನಿಮಿಷ. DK ಶಿವಕುಮಾರ್ ಅವರು ಜಾಸ್ತಿ ಸ್ವಲ್ಪ ಬೆಂಗಳೂರು ರೂರಲ್ ಅಲ್ಲಿ ಈ ತರ ಒಕ್ಕಲಿಗರ ವಿರುದ್ಧ ಮಾತಾಡಿರುವಂತ ಸಿದ್ದರಾಮಯ್ಯನವರಿಗೆ ಒಂದು ಬಾರಿ ಬೆಂಗಳೂರು ರೂರಲ್ ಆಯ್ತಾಯ್ತು, ಒಂದ್ ನಿಮಿಷ. ರಘು ಓಕೆ, ರಘು ಓಕೆ, ಲಾಸ್ಟ್ ಆಯ್ತಾಯ್ತು. ರಘು ಲಾಸ್ಟ್ ವರ್ಡ್, ಒನ್ ವರ್ಡ್. ಮೊನ್ನೆ ರಘು ಅವ್ರು ಹೇಳ್ತಿದ್ರು, ನಾವು ನಿಮಗೆ ಅಧಿಕಾರ ಕೊಟ್ವಿ, ಇವ್ರನ್ನ ದೂರ ಇಡಕ್ ಬಂದ್ವಿ ಅಂತ. ನಾವೆಂದೂ ಕೂಡ ಇವ್ರ ಮನೆ ಬಾಗಿಲಿಗೆ ಹೋಗೇ ಇಲ್ಲ. 2004ರಲ್ಲೂ ಅಷ್ಟೇ, 2019 ಬಂದು ಅತಿ ಹೆಚ್ಚು ಜನ ತೀರ್ಮಾನ ಕರ್ನಾಟಕದಲ್ಲಿ ಒಂದ್ ನಿಮಿಷ ಪ್ಲೀಸ್. ಕರ್ನಾಟಕದಲ್ಲಿ ಒಂದ್ಸಲ ಅಧಿಕಾರ ನಾವು ಕೊಟ್ಟಿದೀವಿ, ಧರ್ಮಸಿಂಗ್ ಮುಖ್ಯಮಂತ್ರಿ ಮಾಡಿದೀವಿ, ಅವ್ರು ಒಂದ್ಸಲ ಮಾಡಿದ್ದಾರೆ. ಆದ್ರೆ ನಮಗ್ ಬೆನ್ನಿಗೆ ಚೂರೆ ಹಾಕಿ ಪಕ್ಷವನ್ನ ಹಾಳು ಮಾಡಿರ್ತಕ್ಕಂಥ ಗಂಗಾಧರ ಮೂರ್ತಿ ಅವರೇ ಥ್ಯಾಂಕ್ ಯು. ಸುರಭಿ, ರಘು ಥ್ಯಾಂಕ್ ಯು. ನೋಡಿ, ಒಂದು ಇಷ್ಟೆಲ್ಲ ಚರ್ಚೆ ಆಗಬೇಕು, ಆಗಲ್ಲ ಅಂತಲ್ಲ. ಅಲ್ಟಿಮೇಟ್ಲಿ ತೀರ್ಪು ಕೊಡಬೇಕಾದವ್ರು ಯಾರು, ತೀರ್ಮಾನ ಕೊಡಬೇಕಾದವ್ರು ರಾಜ್ಯದ ಜನ. ಆಮೇಲೂ ಇರುತ್ತಲ್ವ ಚರ್ಚೆಗಳು, ನೋಡೋಣ ಏನಾಗುತ್ತೆ ಅಂತ.